ಬೆಂಗಳೂರಿನಲ್ಲಿ ಕನ್ನಡಾಂಬೆ ಮತ್ತು ಸಾಹಸ ಸಿಂಹನಿಗೆ ಅಪಮಾನ ಮಾಡಿದ್ದಾರೆ. ಜಯನಗರದ ಜೈನ ಕಾಲೇಜು ವಿದ್ಯಾರ್ಥಿಗಳ ಅಟ್ಟಹಾಸ ಇದು. ಬೆಂಗಳೂರಿನಲ್ಲಿ ಕನ್ನಡಾಂಬೆ ಮತ್ತು ಸಾಹಸ ಸಿಂಹನಿಗೆ ಅಪಮಾನ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ. ಜಯನಗರದ ಜೈನ್ ಕಾಲೇಜು ವಿದ್ಯಾರ್ಥಿಗಳು ಈ ಒಂದು ಅಪಮಾನ ಮಾಡಿದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಯುವಕ ಯುವತಿ ಇದ್ದಂತ ಈ ಗುಂಪಿನಿಂದ ಈ ಒಂದು ಕೃತ್ಯವನ್ನು ಎಸಗಲಾಗಿದೆ. ವಿಷ್ಣುವರ್ಧನ್ ಭಾವಚಿತ್ರಕ್ಕೆ ಕೆಟ್ಟದಾಗಿ ಮಾತನಾಡಿದ್ದಲ್ಲದೆ ಕನ್ನಡಾಂಬೆಗೆ ಅವಮಾನಿಸಿದ್ದಾರೆ. ವಿಷ್ಣುವರ್ಧನ್ ಮಾಡೋ ಎಂದು ಏಕವಚನದಿಂದ ಅವಮಾನ ಮಾಡಿದ್ದಾರೆ. ಕಾಲೇಜು ಯುವಕ ಯುವತಿ ಇದ್ದಂಥ ಒಂದು ಗುಂಪಿನಿಂದ ಈ ಒಂದು ಕೃತ್ಯವನ್ನು ಎಸಗಲಾಗಿದ್ದು, ವಿಷ್ಣುವರ್ಧನ್ ಭಾವಚಿತ್ರಕ್ಕೆ ಕೆಟ್ಟದಾಗಿ ಮಾತನಾಡಿದ್ದಾರೆ. ವಿಷ್ಣುವರ್ಧನ್ ಮಾಡೋ ಎಂದು ಏಕವಚನದಿಂದ ಅವಮಾನ ಮಾಡಿದ್ದಾರೆ. ನಾಡಗೀತೆ ಹಾಡುವಾಗ ಎಡಗೈನಲ್ಲಿ ಸೆಲ್ಯೂಟ್ ಮಾಡಿ ಪುಂಡಾಟವನ್ನು ಮೆರೆದಿದ್ದಾರೆ. ಎಲ್ಲಿ ಹೋಯ್ತು ದೇಶಭಕ್ತಿ ರಾಜ್ಯ ಭಕ್ತಿ ಅಂತೆ ನಾನು. ಸಾಮಾಜಿಕ ಜಾಲತಾಣದಲ್ಲಿ ಪೊಲೀಸರಿಗೆ ಟ್ಯಾಗ್ ಮಾಡಿ ಈಗಾಗಲೇ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೈಬರ್ ಪೊಲೀಸರಿಗೆ ಮತ್ತು ಸಿಟಿ ಪೊಲೀಸರಿಗೆ ಟ್ಯಾಗ್ ಮಾಡಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಬೆಂಗಳೂರಿನಲ್ಲಿ ಕನ್ನಡಾಂಬೆ ಮತ್ತು ಸಾಹಸ ಸಿಂಹನಿಗೆ ಇದೆಂಥ ಅಪಮಾನ. ಜಯನಗರದ ಜೈನ್ ಕಾಲೇಜು ವಿದ್ಯಾರ್ಥಿಗಳ ಅಟ್ಟಹಾಸ ಇದು. ನಾಡಗೀತೆ ಹಾಡುವಾಗ ಎಡಗೈನಲ್ಲಿ ಸೆಲ್ಯೂಟ್ ಮಾಡಿ ಪುಂಡಾಟವನ್ನು ಮೆರೆದಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಡಿಯೋ ಈಗ ವೈರಲ್ ಆಗ್ತಾ ಇದ್ದು, ಹೀಗಾಗಿ ಪೊಲೀಸರಿಗೆ ಟ್ಯಾಗ್ ಮಾಡಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಜನರು. ಜೈನ್ ಕಾಲೇಜ್ ವಿದ್ಯಾರ್ಥಿಗಳು ಯಾವ ರೀತಿಯ ವಿಷ್ಣುವರ್ಧನ್ ಭಾವಚಿತ್ರಕ್ಕೆ ಮಾಡುವಂತ ಏಕವಚನದಿಂದ ಮಾತನಾಡಿರುವಂಥ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ರೋಶಕ್ಕೆ ವ್ಯಕ್ತವಾಗಿದೆ. ಹೀಗಾಗಿ ಜನರು ಈಗ ಪೊಲೀಸರಿಗೆ ಟ್ಯಾಗ್ ಮಾಡಿ ಇದರ ವಿರುದ್ಧ FIR ದಾಖಲಿಸಿ ಅಂತ ಆಗ್ರಹಿಸಿದ್ದಾರೆ. ನಾಡಗೀತೆ ಹಾಡುವಾಗ ಎಡಗೈನಲ್ಲಿ ಸೆಲ್ಯೂಟ್ ಮಾಡಿ ಪುಂಡಾಟವನ್ನು ಮೆರೆದಿದ್ದಾರೆ ಜೈನ ಕಾಲೇಜಿನ ವಿದ್ಯಾರ್ಥಿಗಳು. ಬೆಂಗಳೂರಿನಲ್ಲಿ ಕನ್ನಡಾಂಬೆ ಮತ್ತು ಸಾಹಸ ಸಿಂಹನಿಗೆ ಮಾಡಿದ ಅಪಮಾನವಿದೆ. ಆ ಒಂದು ಭಾವಚಿತ್ರಕ್ಕೆ ನೀವು ದೃಶ್ಯದಲ್ಲಿ ಗಮನಿಸಬಹುದು. ವಿಷ್ಣುವರ್ಧನ್ ಅವರ ಭಾವಚಿತ್ರಕ್ಕೆ ಮಾಡುವಂಥ ಏಕವಚನದಿಂದ ಮಾತನಾಡಿ ಆ ಹೆಣ್ಣು ಮಕ್ಕಳು ಮತ್ತು ಅವರೆಲ್ಲರೂ ಆ ಒಂದು ಗುಂಪು ಆ ಒಂದು ಕೃತ್ಯವನ್ನು ಎಸಗಿದ್ದಾರೆ. ಯುವಕ ಯುವತಿ ಇದ್ದಂಥ ಈ ಒಂದು ಗುಂಪು, ಇವರು ಸಹಿತ ಕನ್ನಡಿಗರಾಗಿದ್ದುಕೊಂಡು ಈ ರೀತಿಯಾಗಿ ಕನ್ನಡಾಂಬೆಗೆ ಅವಮಾನ ಮಾಡ್ತಾರೆ ಅಂದರೆ ನಿಜಕ್ಕೂ ಶೇಮ್ ಆನ್ ಯು. ಬೆಂಗಳೂರಿನಲ್ಲಿ ಕನ್ನಡಾಂಬೆ ಮತ್ತು ಸಾಹಸ ಸಿಂಹನಿಗೆ ಇದು ಭಾರಿ ಅಪಮಾನ ಅಂತಲೇ ಹೇಳ್ಬೋದು. ಜಯನಗರದ ಜೈನ್ ಕಾಲೇಜು ವಿದ್ಯಾರ್ಥಿಗಳ ಅಟ್ಟಹಾಸ ಇದು. ಸೋಷಿಯಲ್ ಮೀಡಿಯಾದಲ್ಲಿ ಈಗ ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೈಬರ್ ಪೊಲೀಸರಿಗೆ ಹಾಗೂ ಸಿಟಿ ಪೊಲೀಸರಿಗೆ ಟ್ಯಾಗ್ ಮಾಡಿ ಜನರು ಉಗಿತಾ ಇದ್ದಾರೆ, ಇಂಥವರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ. ನಾಡಗೀತೆ ಹಾಡುವಾಗ ಎಡಗೈನಲ್ಲಿ ಸೆಲ್ಯೂಟ್ ಮಾಡಿ ಪುಂಡಾಟವನ್ನು ಮೆರಿತಿದ್ದಾರೆ ಅಂದರೆ ಇವರಿಗೆ ದೇಶಭಕ್ತಿ ಇಲ್ಲ. ಇವರು ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅನ್ನೋರು ಇವರು ಇಂಥವರು. ಇವರ ವಿರುದ್ಧ ನಿಜವಾಗ್ಲೂ ಕಠಿಣ ಕ್ರಮ ಆಗಲೇಬೇಕು.
ಮಾಡು